ನಮಸ್ಕಾರ ಗೆಳೆಯರೇ, ನಾಲೆಜ್ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಒಮ್ಮೆ ಪರಮೇಶ್ವರನು ಧ್ಯಾನಕ್ಕೆ ಕುಳಿತುಕೊಳ್ಳುತ್ತಾರೆ. ಆದರೆ ಆ ಸಮಯದಲ್ಲಿ ಋಷಿಗಳು ಹಾಗೂ ದೇವತೆಗಳು ಶಿವನನ್ನು ನೋಡಲು ಬರುತ್ತಾರೆ. ಇದರಿಂದ ಶಿವನ ಧ್ಯಾನ ಭಂಗವಾಗುತ್ತಿತ್ತು. ಈ ಕಾರಣಕ್ಕೆ ಶಿವನು ತನ್ನ ಪುತ್ರ ಗಣೇಶನನ್ನು ಕರೆದು, ಗಣೇಶ, ನನ್ನ ಧ್ಯಾನ ಪೂರ್ತಿಯಾಗುವವರೆಗೂ ಯಾರನ್ನೂ ನನ್ನ ಬಳಿ ಬರಲು ಬಿಡಬೇಡ ಎಂದು ಹೇಳಿ ಧ್ಯಾನಕ್ಕೆ ಕುಳಿತನು. ತನ್ನ ತಂದೆಯ ಆಜ್ಞೆಯಂತೆಯೇ ಗಣೇಶನು ಕೈಲಾಸದ ಮುಖ್ಯ ದ್ವಾರದ ಬಳಿ ಕಾವಲಿಗೆ ನಿಂತನು. ಆಗ ಎಂದಿನಂತೆ ಋಷಿಗಳು ಹಾಗೂ ದೇವತೆಗಳು ಶಿವನನ್ನು ಭೇಟಿ ಮಾಡಲು ಬರುತ್ತಾರೆ. ಆದರೆ ಮುಖ್ಯ ದ್ವಾರದ ಬಳಿ ನಿಂತಿದ್ದ ಗಣೇಶ ಯಾರನ್ನೂ ಒಳಗಡೆ ಬಿಡೋದಿಲ್ಲ. ಕೆಲ ಸಮಯದ ನಂತರ ಶ್ರೀ ವಿಷ್ಣುವಿನ 6ನೇ ಅವತಾರವಾದ ಪರಶುರಾಮನು ಬಹಳ ವರ್ಷಗಳ ತಪಸ್ಸಿನ ನಂತರ ತನ್ನ ಗುರುವಾದ ಶಿವನನ್ನು ನೋಡಲು ಕೈಲಾಸಕ್ಕೆ ಬರುತ್ತಾರೆ. ಹೀಗೆ ಪರಶುರಾಮನು ಕೈಲಾಸ ದ್ವಾರದ ಬಳಿ ಬಂದಾಗ ಗಣೇಶ ಅವನನ್ನು ತಡೆಯುತ್ತಾನೆ. ಇದರಿಂದ ಕೋಪಗೊಂಡ ಪರಶುರಾಮ, ಹೇ ಗಜಮುಖ ಬಾಲಕ, ಯಾರು ನೀನು? ನನ್ನನ್ನೇ ತಡೆಯುವ ಅಹಂಕಾರವೇ ನಿನಗೆ ಎಂದು ಕೋಪದಿಂದ ಕೇಳುತ್ತಾನೆ. ಆಗ ಗಣೇಶನು ವಿನಮ್ರತೆಯಿಂದ ಹೇಳುತ್ತಾನೆ, ನಾನು ಪಾರ್ವತೀನಂದ ಮಹಾದೇವನ ಪುತ್ರ ಗಣೇಶ. ನನ್ನ ತಂದೆ ಧ್ಯಾನ ಮಾಡುತ್ತಿದ್ದಾರೆ. ಅವರ ಆದೇಶದಂತೆ ನಾನು ಯಾರನ್ನೂ ಒಳಗಡೆ ಹೋಗಲು ಬಿಡುತ್ತಿಲ್ಲ. ನೀವು ಸಹ ಅವರನ್ನು ಭೇಟಿ ಮಾಡುವಂತಿಲ್ಲ ಎಂದು ಗಣೇಶನು ಹೇಳುತ್ತಾನೆ. ಇದನ್ನು ಕೇಳಿದ ಪರಶುರಾಮ, ಹೇ ಗಜಮುಖನೇ, ನಾನು ಪರಮಶಿವನ ಮಹಾಭಕ್ತ ಹಾಗೂ ಅವರ ಶಿಷ್ಯ. ಹೀಗಾಗಿ ನೀನು ನನ್ನನ್ನು ತಡೆಯಲು ಸಾಧ್ಯವಿಲ್ಲ. ನೀನು ಈ ಕೂಡಲೇ ನನ್ನ ಮಾರ್ಗದಿಂದ ದೂರ ಹೋಗು ಎಂದು ಹೇಳಿ ಪರಶುರಾಮನು ಕೈಲಾಸದ ದ್ವಾರದ ಒಳಗೆ ನುಗ್ಗಲು ಪ್ರಯತ್ನಿಸುತ್ತಾನೆ. ಆಗ ಗಣೇಶನು ಪರಶುರಾಮನನ್ನು ಬಲಪೂರ್ವಕವಾಗಿ ದೂರ ತಳ್ಳುತ್ತಾನೆ. ಈ ಘಟನೆಯಿಂದ ಅತ್ಯಂತ ಕೋಪಗೊಂಡ ಪರಶುರಾಮ ಗಣೇಶನ ಜೊತೆಗೆ ಯುದ್ಧ ಮಾಡಲು ಪ್ರಾರಂಭಿಸುತ್ತಾನೆ. ಪರಾಕ್ರಮಶಾಲಿಯಾದ ಪರಶುರಾಮನು ತನ್ನ ಶಕ್ತಿಶಾಲಿ ಅಸ್ತ್ರಗಳನ್ನು ಗಣೇಶನ ಮೇಲೆ ಪ್ರಯೋಗಿಸುತ್ತಾನೆ. ಎಷ್ಟೇ ಶಕ್ತಿಶಾಲಿ ಅಸ್ತ್ರಗಳನ್ನು ಪ್ರಯೋಗಿಸಿದರೂ ಸಹ ಪ್ರಯೋಜನವಾಗಲಿಲ್ಲ. ಗಣೇಶನು ಅವನ ಎಲ್ಲಾ ಅಸ್ತ್ರಗಳನ್ನು ವಿಫಲಗೊಳಿಸುತ್ತಾನೆ. ಹೀಗೆ ಯುದ್ಧದ ಸ್ವರೂಪ ಭೀಕರವಾಗಿ ಆರಂಭವಾಗುತ್ತದೆ. ಹೀಗೆ ಯುದ್ಧ ನಡೆಯುತ್ತಾ ಇರಬೇಕಾದರೆ ಗಣೇಶನು ಪರಶುರಾಮನ ಶಿರವನ್ನು ಕೈಯಲ್ಲಿ ಎತ್ತಿ ಹಿಡಿಯುತ್ತಾನೆ. ಎಲ್ಲಾ ಶಕ್ತಿಶಾಲಿ ಅಸ್ತ್ರಗಳನ್ನು ಒಬ್ಬ ಬಾಲಕ ವಿಫಲಗೊಳಿಸಿ ತನ್ನನ್ನು ಅವಮಾನಗೊಳಿಸಿದ ಎಂದು ಪರಶುರಾಮನು ಅತ್ಯಂತ ಕೋಪಗೊಳ್ಳುತ್ತಾರೆ. ಆಗ ಪರಶುರಾಮನು ಪರಮೇಶ್ವರ ನೀಡಿದ ದಿವ್ಯ ಪರಶುವನ್ನು ಗಣೇಶನ ಮೇಲೆ ಎಸೆಯುತ್ತಾನೆ. ಇದನ್ನು ಕಂಡ ಗಣೇಶನು ತನ್ನ ತಂದೆ ನೀಡಿದ ಪರಶುವಿಗೆ ಅಪಮಾನವಾಗಬಾರದು ಎಂದು ಅದನ್ನು ವಿಫಲಗೊಳಿಸಲಿಲ್ಲ. ಆಗ ಆ ಪರಶು ಬಂದು ಗಣೇಶನ ಒಂದು ದಂತವನ್ನು ಕತ್ತರಿಸುತ್ತದೆ. ಇದರಿಂದ ಗಣೇಶನ ಒಂದು ದಂತ ಕಟ್ ಆಗುತ್ತದೆ. ದಂತ ಮುರಿದ ಕಾರಣ ಗಣೇಶ ಅತ್ಯಂತ ನೋವಿನಿಂದ ತನ್ನ ತಾಯಿಯನ್ನು ಕರೆಯುತ್ತಾನೆ. ಆಗ ಪಾರ್ವತಿ ದೇವಿಯು ಪ್ರತ್ಯಕ್ಷಳಾಗಿ ತನ್ನ ಪುತ್ರನ ಸ್ಥಿತಿಯನ್ನು ನೋಡಿ ಅತ್ಯಂತ ಕೋಪಗೊಂಡು ಉಗ್ರ ಸ್ವರೂಪಳಾಗುತ್ತಾಳೆ. ಇದನ್ನು ನೋಡಿದ ಪರಶುರಾಮರಿಗೆ ತಮ್ಮ ತಪ್ಪಿನ ಅರಿವಾಗುತ್ತದೆ. ಆಗ ಪರಶುರಾಮನು ಶಿವನನ್ನು ಪ್ರಾರ್ಥಿಸುತ್ತಾನೆ. ತನ್ನ ಭಕ್ತನ ಪರಿಸ್ಥಿತಿಯನ್ನು ಕಂಡ ಶಿವನು ಅಲ್ಲಿ ಪ್ರತ್ಯಕ್ಷನಾಗುತ್ತಾನೆ. ಕೋಪದಲ್ಲಿರುವ ಪಾರ್ವತಿಯನ್ನು ಕಂಡ ಶಿವನು, ದೇವಿ ಪಾರ್ವತಿ ಶ್ರೀ ಮಹಾವಿಷ್ಣುವಿನ ಅವತಾರವಾದ ಪರಶುರಾಮನು ಗಣೇಶನ ದಂತವನ್ನು ಕತ್ತರಿಸಿದನೇ ಹೊರತು ಅವನಿಗೆ ಹಾನಿ ಮಾಡಲಿಲ್ಲ. ಬದಲಿಗೆ ಗಣೇಶನ ಧೈರ್ಯ, ಸಾಮರ್ಥ್ಯ, ಬುದ್ಧಿವಂತಿಕೆ ಈ ಎಲ್ಲಾ ಗುಣಗಳನ್ನು ಪ್ರಪಂಚದ ಮುಂದೆ ತಂದು ಅವನ ಉದ್ಧಾರ ಮಾಡಿದ್ದಾನೆ ಎಂದು ಶಿವನು ಪಾರ್ವತಿ ದೇವಿಗೆ ಹೇಳುತ್ತಾನೆ. ಈ ಘಟನೆಯಿಂದಲೇ ಗಣೇಶನನ್ನು ಏಕದಂತ ಎಂದು ಕರೆಯಲಾಗುತ್ತದೆ. ನಂತರ ಪರಮಶಿವನ ಮಾತನ್ನು ಕೇಳಿದ ಪಾರ್ವತಿ ದೇವಿಯು ತನ್ನ ಕೋಪವನ್ನು ಶಾಂತಿಸುತ್ತಾಳೆ. ಈ ಘಟನೆಯಿಂದಾಗಿ ಗಣೇಶನನ್ನು ಏಕದಂತ ಎಂದು ಪೂಜಿಸುತ್ತಾರೆ. ಇದಾಗಿತ್ತು ಗೆಳೆಯರೆ ಇವತ್ತಿನ ವಿಡಿಯೋ. ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ವಿಷಯಗಳನ್ನ ತಿಳಿಯೋಣ ಅಂತ ಹೇಳ್ತಾ, ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ತಪ್ಪದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.